ಗಣೇಶೋತ್ಸವದಲ್ಲಿ ಯಮದೂತನ ರಣಕೇಕೆ. ಹಾಸನದಲ್ಲಿ ಟ್ರಕ್ ನುಗ್ಗಿ ಮರಣ ಮೃದಂಗ. ಯಮಸ್ವರೂಪಿ ಟ್ರಕ್ಗೆ 9 ಮಂದಿ ಸಾವು. ಅಪಘಾತದಲ್ಲಿ ಮೃತಪಟ್ಟವರೆಲ್ಲರೂ ಯುವಕರೇ. ಹೌದು, ಈ ದೃಶ್ಯಗಳನ್ನೊಮ್ಮೆ ನೋಡಿ ಎಲ್ಲರ ಎದೆ ಬಡಿತವನ್ನೇ ಒಮ್ಮೆ ನಿಲ್ಲಿಸಿಬಿಡುತ್ತೆ. ನಿನ್ನೆ ತಡರಾತ್ರಿ ಹಾಸನದ ಹೊರವಲಯದ ಮೊಸಳೆ ಹೊಸಳ್ಳಿಯಲ್ಲಿ ಸಂಭ್ರಮ ಸಡಗರದಿಂದ ಗಣೇಶ ಮೆರವಣಿಗೆ ನಡೆಸುತ್ತಿದ್ದವರ ಮೇಲೆ ಯಮಧರ್ಮರಾಯನ ವಕ್ರದೃಷ್ಟಿ ಬಿದ್ದಿದೆ. ಅದೆಲ್ಲಿಂದಾನೋ ಬಂದ ಯಮಸ್ವರೂಪಿ ಟ್ರಕ್ ಡಿಕ್ಕಿಯಾಗಿ 9 ಮಂದಿ ಸಾವನ್ನಪ್ಪಿದ್ದಾರೆ. ಹಾಸನ ಹೊಳೆನರಸೀಪುರದ ಮಾರ್ಗ ಮಧ್ಯದ ಮೊಸಳೆ ಹೊಸಳ್ಳಿಯಲ್ಲಿ ಇನ್ನೆಂದೂ ಕಂಡು ಕೇಳರಿಯದ ದುರಂತವೊಂದು ನಡೆದು ಹೋಗಿದೆ. ಮೊಸಳೆ ಹೊಸಳ್ಳಿ ಗ್ರಾಮದಲ್ಲಿ ಇಡಲಾಗಿದ್ದ ಗಣಪತಿಯನ್ನ ವಿಸರ್ಜನೆ ಮಾಡಲು ಮುಂದಾಗಿದ್ರು. ಯುವ ಸಮೂಹ ಕುಣಿದು ಕುಪ್ಪಳಿಸುತ್ತಾ ಮೈಮರೆತಿದ್ದ ವೇಳೆ ಹಾಸನ ಕಡೆಯಿಂದ ಬಂದ ಟ್ರಕ್ ಒಂದು ಇದ್ದಕ್ಕಿದ್ದಂತೆ ಯಾವುದೇ ಮುನ್ಸೂಚನೆ ನೀಡದೆ ಮೆರವಣಿಗೆಯಲ್ಲಿ ಸಾಗುತ್ತಿದ್ದವರ ಮೇಲೆ ಹರಿದಿದೆ. ಟ್ರಕ್ಗೆ ಸಿಲುಕಿ 9 ಮಂದಿ ಸಾವು, 20 ಮಂದಿಗೆ ಗಾಯ. ಬೈಕ್ ಡಿಕ್ಕಿಯಾಗಿ ಡಿವೈಡರ್ ಹಾರಿ ಬಲಿ ಪಡೆದ ಟ್ರಕ್, ಸ್ಥಳದಲ್ಲೇ 9 ಬಲಿ, 20ಕ್ಕೂ ಹೆಚ್ಚು ಮಂದಿಗೆ ಗಾಯ. ಹಾಸನ ಮೈಸೂರು ಮಾರ್ಗ ಮಧ್ಯದಲ್ಲಿ ಮೊಸಳೆ ಹೊಸಳ್ಳಿಯಲ್ಲಿ ನಡೆಯಬಾರದ ದುರ್ಘಟನೆಯೊಂದು ನಡೆದು ಹೋಗಿದೆ. ಇನ್ನೊಂದು ಗಂಟೆ ಕಳೆದಿದ್ರೆ ಅವರೆಲ್ಲರೂ ಮನೆಯಲ್ಲಿ ಬೆಚ್ಚಗೆ ಮಲಗಿಕೊಳ್ತಿದ್ರು. ಆದ್ರೆ ಅಲ್ಲಿದ್ದವರ ಸಂಭ್ರಮ ನೋಡಿ ಯಮರಾಯನಿಗೆ ಸಹಿಸಲಾಗದೆ 9 ಜೀವಗಳನ್ನ ಅಪೋಷಿತ ಮಾಡಿದ್ದಾನೆ. ಅಲ್ಲಿ ಆಗಿದ್ದೇನು? ಮೊಸಳೆ ಹೊಸಳ್ಳಿಯಲ್ಲಿ ಅದ್ದೂರಿ ಗಣೇಶೋತ್ಸವ ಆಯೋಜನೆ. ರಾತ್ರಿ 8:15 ಸುಮಾರಿಗೆ ಗಣೇಶ ಮೆರವಣಿಗೆ ಕಾರ್ಯಕ್ರಮ. 8:45 ಸುಮಾರಿಗೆ ಹಾಸನ ಮೈಸೂರು ರಸ್ತೆ ಪ್ರವೇಶಿಸಿದ ಮೆರವಣಿಗೆ. 4 ಪಥದ ರಸ್ತೆಯ 1 ಪಥದಲ್ಲಿ ಸಾಗುತ್ತಿದ್ದ ಸಂಭ್ರಮಾಚರಣೆ. ಹಾಸನ ಕಡೆಯಿಂದ ಬಂದ ಟ್ರಕ್ ಬೈಕ್ಗೆ ಡಿಕ್ಕಿ ಹೊಡೆದ ಡಿವೈಡರ್ ಹಾರಿ ಏಕಾಏಕಿ ಜನರಿಗೆ ಡಿಕ್ಕಿಯ ರಭಸಕ್ಕೆ ಸ್ಥಳದಲ್ಲೇ 9 ಮಂದಿ ದುರ್ಮರಣ. ಕಣ್ಣು ಮಿಟುಕಿಸಲು ಅವಕಾಶ ಕೊಡದ ಟ್ರಕ್ ಏಕಾಏಕಿ ಮೆರವಣಿಗೆಯಲ್ಲಿ ಸಾಗುತ್ತಿದ್ದವರ ಮೇಲೆ ಹರಿದು ದುರಂತ ಸಂಭವಿಸಿದೆ. ದುರಂತದಲ್ಲಿ ಸಾವನ್ನಪ್ಪಿರುವವರು ಬಹುತೇಕ ಯುವಕರೇ ಆಗಿದ್ದು ಕುಟುಂಬಸ್ಥರ ಆಕ್ರಂದನ ಹೇಳದಂತಾಗಿದೆ. ಕೂಲಿ ಕೆಲಸ ಮಾಡೋದು ಅವಾಗಿಂದ ಚಿಕ್ಕವರಿದ್ದಾಗಿಂದ ಅವ್ರು ಬಡತನದಾಗೆ ಬೆಳೆದ್ರೆ ಇಂಥದೇ ಮನೆ ನೋಡ್ರಿ, ಇಷ್ಟು ಕಷ್ಟಪಟ್ಟು ಸಾಕಿ ಇಂಥದಾಗ್ಬಿಟ್ರೆ ನಾವು ಹೆಂಗ ತಡೆಯಬೇಕು? ಅವ್ರ ಅಮ್ಮಗೆ ಆಧಾರ ಯಾರಿಲ್ಲ ಸರ್. ಇವಾಗ ಒಬ್ಬಳೇ ಮಗಳಿರೋದು. ಇವಾಗ ಅವನಿಗೆ ಇರೋದು ಒಬ್ಬರೇ ಮಗ, ನಮ್ಮ ಅಕ್ಕಗಿರೋದು. ಅವನ್ನ ಅಷ್ಟು ಒಳ್ಳೆದಾಗಿ ಸಾಕಿದ್ದ. ನಿನ್ನೆ ಯಾರ ಫ್ರೆಂಡ್ ಅವ್ರಿಗೆ ಫೋನ್ ಮಾಡಿದ್ರಂತ, ಅವ್ರ ಅಮ್ಮಗೆ ಅವ್ರ ತಂಗಿ ಅವ್ರ ಅಕ್ಕ ಫೋನ್ ಮಾಡಿ ನಮ್ಗೆ ಹೇಳಿದ್. ನಾವು ಅದೇ ಕ್ಷಣ ಬಂದ್ವಿ. ನಮ್ಮ ಅಕ್ಕನ ಮಗ ಇರೋದು ಒಬ್ನೇ, ಅವನು ದೊಡ್ಡವನು. ಮೃತಪಟ್ಟವರೆಲ್ಲರೂ ಸಣ್ಣ ವಯಸ್ಸಿನವರೇ, ಎಲ್ಲರೂ 25 ವರ್ಷದೊಳಗಿನವರು. ಇನ್ನು ಹಾಸನ ದುರಂತದಲ್ಲಿ ಮೃತಪಟ್ಟವರೆಲ್ಲರೂ ಸಣ್ಣ ವಯಸ್ಸಿನವರೇ, ಎಲ್ಲರೂ 17 ವರ್ಷದಿಂದ 25 ವರ್ಷದೊಳಗಿನವರು. ಹೊಳೆನರಸೀಪುರ, ಚಿತ್ರದುರ್ಗ, ಚಿಕ್ಕಮಗಳೂರು ಹಾಗೂ ಬಳ್ಳಾರಿ ಮೂಲದವರು ಮೃತಪಟ್ಟಿದ್ದು. ಮೃತರ ಕಂಪ್ಲೀಟ್ ಡೀಟೇಲ್ಸ್ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಇನ್ನು ಮೃತಪಟ್ಟವರು ಯಾರ್ಯಾರು ಅಂತ ನೋಡೋಣ. ಹಾಸನ ದುರಂತದಲ್ಲಿ ಮೃತಪಟ್ಟವರು: ಈಶ್ವರ್ 17 ವರ್ಷ, ಹೊಳೆನರಸೀಪುರ. ಗೋಕುಲ್ 17 ವರ್ಷ, ಹೊಳೆನರಸೀಪುರ. ರಾಜೇಶ್ 17 ವರ್ಷ, ಹೊಳೆನರಸೀಪುರ. ಪ್ರವೀಣ್ ಕುಮಾರ್ 20 ವರ್ಷ, ಅಂತಿಮ BE ವಿದ್ಯಾರ್ಥಿ, ಬಳ್ಳಾರಿ. ಮಿಥುನ್ 23 ವರ್ಷ, ಚಿತ್ರದುರ್ಗ. ಸುರೇಶ್ 23 ವರ್ಷ, ಚಿಕ್ಕಮಗಳೂರು. ಕುಮಾರ್ 25 ವರ್ಷ, ಹೊಳೆನರಸೀಪುರ. ಪ್ರವೀಣ್ 25 ವರ್ಷ, ಹೊಳೆನರಸೀಪುರ. ಪ್ರಭಾಕರ್ 55 ವರ್ಷ, ಹಾಸನ ಜಿಲ್ಲೆ. ಇನ್ನು ಹೊಳೆನರಸೀಪುರ ತಾಲೂಕು ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದವರ ಮರಣೋತ್ತರ ಪರೀಕ್ಷೆ ನಡೆಸಿ ಮೃತದೇಹಗಳನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಯಿತು. ಇನ್ನು ದುರಂತದಲ್ಲಿ 20ಕ್ಕೂ ಹೆಚ್ಚು ಮಂದಿಗೆ ಗಂಭೀರ ಗಾಯಗಳಾಗಿದ್ದು ಜಿಲ್ಲೆಯ ವಿವಿಧ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. 10ಕ್ಕೂ ಹೆಚ್ಚು ಮಂದಿ ಐಸಿಯುನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಪಾನಮತ್ತನಾಗಿ ದಾರಿ ಉದ್ದಕ್ಕೂ ಅಡ್ಡಾದಿಡ್ಡಿ ಟ್ರಕ್ ಚಾಲನೆ. ದಾರಿಯುದ್ದಕ್ಕೂ ಟ್ರಕ್ನಿಂದ ಸರಣಿ ಅಪಘಾತ. ಕೊಪ್ಪಲಿನಲ್ಲಿ ಜಸ್ಟ್ ಮಿಸ್ ಆಗಿತ್ತು ಟ್ರಕ್ ಆಕ್ಸಿಡೆಂಟ್. ಇನ್ನು 9 ಮಂದಿ ಅಮಾಯಕರ ಸಾವಿಗೆ ಕಾರಣನಾದ ಟ್ರಕ್ ಚಾಲಕ ಭುವನೇಶ್ಗೆ ಸ್ಥಳೀಯರು ಹಿಗ್ಗಾಮುಗ್ಗಾ ಥಳಿಸಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ದುರ್ಘಟನೆಗೂ ಮುನ್ನ ಟ್ರಕ್ ಚಾಲಕ ರಸ್ತೆಯಲ್ಲಿ ಅಡ್ಡಾದಿಡ್ಡಿ ಚಾಲನೆ ಮಾಡುತ್ತಿದ್ದ ಎಂಬುದು ಸ್ಥಳೀಯರಿಂದ ತಿಳಿದು ಬಂದಿದೆ. ಹಾಸನದ ಹೊಸಕೊಪ್ಪಲಿನಲ್ಲೇ ಆಟೋ ಮತ್ತು ಸೈಕಲ್ಗೆ ಡಿಕ್ಕಿ ಹೊಡೆಯಬೇಕಿತ್ತು. ಕೊಪ್ಪಲಿನಲ್ಲಿ ಇದೇ ಟ್ರಕ್ನಿಂದ ಸೈಕಲ್ ಸವಾರ ಮತ್ತು ಆಟೋ ಚಾಲಕ ಬಚಾವಾಗಿದ್ರು ಎಂದು ಸ್ಥಳೀಯರು ತಿಳಿಸಿದ್ರು. ರಾಮಚಂದ್ರ ಅಂತ ಸರ್. ಏನು ಕೆಲಸ ನಿಮ್ಮದು? ಆಟೋ ಓಡಿಸ್ತೀವಿ.
ಇದಕ್ಕಿಂತ ಮುಂಚೆ ಎಲ್ಲಿ ಆ ಟ್ರಕ್ ಚಾಲಕ ಎಲ್ಲಿದ್ದ ಸರ್? ಇಲ್ಲೇ ಹೊಸಕೊಪ್ಲ ಹತ್ರ ನಾವೇ ನಿಂತಿದ್ವಿ, ಗಾಡಿ ಸರ್ವಿಸ್ ಮಾಡಿಸ್ತಿದ್ವಿ. ಹೊಸಕೊಪ್ಲ ಸರ್ವಿಸ್ ಸ್ಟೇಷನ್ ಹತ್ರ ನಿಂತಿದ್ವಿ. ಸಕ್ಕ ಸ್ಪೀಡಲ್ಲಿ ಬಂದ ಸರ್. ನಮ್ಮ ಪಕ್ಕ ಮುಂದೆ 10 ಮೀಟರ್ ಹಿಂದೆ ಒಂದು ಸೈಕಲ್ ನಿಂತಿದ್ದವು, ಬಂದು ಲೆಫ್ಟ್ ಸೈಡ್ಗೆ ಅವನಿಗೆ ಗುದ್ದಬೇಕಿತ್ತಲ್ಲಿ. ಅಲ್ಲಿಂದ ಬಂದು 10 ನಿಮಿಷ ಆಗೋತ್ತಿಗೆ ಇಲ್ಲಿ ಹಿಂಗೆ ಆಗ್ಬಿಟ್ಟೈತೆ ಸರ್. ಅಲ್ಲಿ ಯಾರಿಗೇನು ಆಗಿಲ್ಲ? ಅಲ್ಲಿ ಯಾರಿಗೇನೂ ಆಗಿಲ್ಲ ಸರ್. ಅಲ್ಲೇ ಗುದ್ದಬೇಕಿತ್ತು, ಆ ಸ್ಪೀಡಲ್ಲಿ ಬಂದ ಇವನು ಟ್ರಕ್ ಅವನು. ಏನೋ ನೋಡಿದ್ರೆ ಕುಡ್ದಂಗೆ ಅನಿಸ್ತಿತ್ತ ಸರ್? ಅಲ್ಲಿ ನೈಟ್ ಹೊತ್ತು ಗಾಡಿ ಆ ಸ್ಪೀಡಲ್ಲಿ ಹೋಗ್ತಿದ್ದು, ನಮಗೆ ಹೆಂಗೆ ಗೊತ್ತು ಸರ್? ಸರ್ ಹೆಚ್ಚು ಕಮ್ಮಿ 8:15 8:15 ಅನ್ಕೋತೀನಿ ಸರ್ ಆ ಟೈಮಿಂಗ್ಸ್. ನಮಗೆ ಅಲ್ಲಾಗಿದ್ದ ಟೈಮಿಂಗ್ಸು 8:15 8:15 ಅನ್ಕೊಂತೀನಿ. ಅಂದರೆ ಹಾಸನದಿಂದ ಎಷ್ಟು ದೂರ ಅದು? ಹಾಸನಿಂದ ಏನಿಲ್ಲ 5 ಕಿಲೋಮೀಟರ್ ಸರ್ ಅಷ್ಟೇ. ಬಸ್ ಸ್ಟ್ಯಾಂಡಿಂದ 5 ಕಿಲೋಮೀಟರ್ ಆಗುತ್ತೆ. MS ಕೊಪ್ಪಲು ಅಂತ, MS ಕೊಪ್ಪಲು ಹತ್ರ. ಹೋದ ವರ್ಷ ಇದೇ ರೀತಿ ಏನಾಗಿತ್ತು ಅಂತ ಹೇಳಿದ್ರೆ? ಹೋದ ವರ್ಷ ಸರ್ ಅದೇ ಗಣಪತಿ ಹಬ್ಬದ ದಿವಸನೇ ಇಲ್ಲಿ ರೈಲ್ವೆ ಟ್ರ್ಯಾಕ್ ಮೇಲೆ ಕೂತ್ಕೊಂಡು ಸತ್ತೋಗಿದ್ದವರು ರೈಲ್ವೆ ಟ್ರ್ಯಾಕಲ್ಲಿ ಇದ್ರು. ಈಗ ವರ್ಷನೂ ಹಂಗೆ ಆಗ್ತಿದೆ. ಇದು ಏನೂ ಗೊತ್ತಿಲ್ಲ ಸರ್. ಅದಕ್ಕೂ ಹಿಂದಿನ ವರ್ಷ ಆಗಿದೆ ಸರ್. ಹಿಂದೆ ಅದು ಹೆಂಗೆ ಸತ್ತೋಗಿದ್ರು ಅಂತ ಗೊತ್ತಿಲ್ಲ. ಒಟ್ಟು ಆಗಿತ್ತು. ಒಂದು 3-4 ವರ್ಷದಿಂದ ಕಂಟಿನ್ಯೂಸ್ ಆಗಿ ಹಿಂಗೆ ಆಗ್ತಿದೆ. ಅದಕ್ಕೂ ಹಿಂದಿನ ವರ್ಷ ಒಳ್ಳೆ ಬಾಡಿ ಸಿಕ್ಕಿತ್ತಲ್ಲಿ? ಸಿಕ್ಕಿತ್ತು ಅಲ್ಲಿಗೆ. ಸರ್ ಇಲ್ಲಿ ಏನಾಗ್ತಿದೆಯೋ ಏನು ಇಲ್ಲಿ. ಆದರೂ ಈ ಥರ ದುರಂತ ನಡಿಬಾರ್ದಿತ್ತು, ನಡೆದಿದೆ. ಎಲ್ಲರಿಗೂ ಬೇಜಾರು. ಎಲ್ಲ ಒಬ್ಬೊಬ್ರು ಮಕ್ಳು ಇಟ್ಕೊಂಡು ಹಿಂಗೆ ಆಗ್ಬಿಟ್ರೆ ಏನು ಸರ್ ಕತೆ? ಟ್ರಕ್ ಚಾಲಕ ಕುಡಿದು ಚಾಲನೆ ಮಾಡುತ್ತಿದ್ದ ಆರೋಪವು ಕೇಳಿಬಂದಿದೆ. ಆತನ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಇನ್ನು ಬಿಜೆಪಿ ನಾಯಕ CT ರವಿ ಕೂಡ ಟ್ರಕ್ ಚಾಲಕ ಕುಡಿದು ಚಾಲನೆ ಮಾಡುತ್ತಿದ್ದ ಅಂತ ಆರೋಪ ಮಾಡಿದ್ದಾರೆ. ಇನ್ನು ದುರಂತ ಸ್ಥಳಕ್ಕೆ ಆಗಮಿಸಿದ ಪೊಲೀಸ್ ಟೀಮ್ನಿಂದ ಪರಿಶೀಲನೆ ನಡೆಸಿ ತನಿಖೆ ಆರಂಭಿಸಿದೆ. ತಜ್ಞರ ತಂಡದಿಂದ ಘಟನಾ ಸ್ಥಳದಲ್ಲಿ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕುತ್ತಿದ್ದು, ಚಾಲಕನ ವಿರುದ್ಧ ಗೊರೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅವ್ರಿಗೆ ನಾವು ಏನೇನು ಪ್ರೊಸೀಜರ್ಸ್ ಮಾಡಬೇಕು ಮತ್ತು ನಮ್ಮ ಕಡೆ ಏನು ಸಹಕಾರ ಕೊಡಬೇಕು ಎಲ್ಲ ಕೊಡ್ತಾ ಇದ್ವಿ. ಇದ್ರ ಬಗ್ಗೆ ನಾವು ಗಾಡಿ ಏನು ಹೋಗ್ತಾ ಇತ್ತು, ಅದು ಯಾಕೆ ರೈಟ್ ಹೋಯಿತು, ಯಾಕೆ ಬ್ಯಾರಿಕೇಡ್ ಹೊಡೆದು ಹಾಕಿ ಆಪೋಸಿಟ್ ಸೈಡಲ್ಲಿ ಹೋಯಿತು ಸಹ ನಾವು ತನಿಖೆಯನ್ನು ಮಾಡ್ತಾ ಇದ್ವಿ. ಸ್ವಲ್ಪ ಓವರ್ ಸ್ಪೀಡಿಂಗ್ ಇರಬಹುದು ಅಂತ ನಮ್ಮದು ಅನುಮಾನ ಇದೆ. ಅಷ್ಟೊಂದು ಸ್ಪೀಡಲ್ಲಿ ಬಿಕಾಸ್ 3 ಫೀಟ್ ಬ್ಯಾರಿಕೇಡಿಂಗ್ ಇರೋದ್ರಿಂದ ಅಷ್ಟು ಸುಲಭವಾಗಿ ಸ್ಲೋ ಬರ್ತಿರುವ ಗಾಡಿ ಹೋಗೋಕ್ಕೆ ಸಾಧ್ಯತೆ ಇಲ್ಲ. ಸೊ ಅಷ್ಟು ಬೇಗ ಬಂದಿರಬಹುದು ಅಂತ ನಮಗೂ ಅನುಮಾನ ಇದೆ. ಅದ್ರ ಬಗ್ಗೆ ನಾವು ತನಿಖೆ ಮಾಡ್ತಾ ಇದ್ದೀವಿ. ದುರಂತ ಆದ ಹಿನ್ನೆಲೆ ಇಡೀ ಮೊಸಳೆ ಹೊಸಳ್ಳಿಯಲ್ಲಿ ನೀರವ ಮೌನ ಆವರಿಸಿದೆ. ಹೀಗಾಗಿ ಮೊಸಳೆ ಹೊಸಳ್ಳಿ ಗ್ರಾಮದಲ್ಲಿ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಲಾಗಿದೆ. ಘಟನೆ ನಡೆದ ಸ್ಥಳದಲ್ಲಿ ನೂರಾರು ಮಂದಿ ಜನರು ಜಮಾಯಿಸುತ್ತಿರುವ ಹಿನ್ನೆಲೆ ಯಾವುದೇ ಘಟನೆಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ KSRP ತುಕಡಿ ನಿಯೋಜನೆ ಮಾಡಲಾಗಿದೆ. ಇನ್ನು ಈ ಘಟನೆ ನಡೆದ ಸ್ಥಳದಲ್ಲಿ ಸ್ಮಶಾನ ಮೌನ ಆವರಿಸಿದ್ದು, ದುರಂತ ಹೇಗೆ ನಡೆಯಿತು ಎಂಬುದರ ಬಗ್ಗೆ ನಮ್ಮ ವರದಿಗಾರ ಪ್ರತ್ಯಕ್ಷ ವರದಿ ಮಾಡಿದ್ದಾರೆ. ಹಾಸನ ತಾಲೂಕಿನ ಮೊಸಳೆ ಹೊಸಳ್ಳಿ ಬಳಿ ನಿನ್ನೆ ರಾತ್ರಿ ನಡೆದಂತಹ ಘನಘೋರ ದುರಂತದಲ್ಲಿ 9 ಮಂದಿ ಸಾವನ್ನಪ್ಪಿ 25ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಇಂದು ಬೆಳಗ್ಗೆ ಸೋಕ ಟೀಮ್ ಸ್ಥಳಕ್ಕೆ ಆಗಮಿಸಿ ಸ್ಯಾಂಪಲ್ಸ್ ಅನ್ನ ಕಲೆಕ್ಟ್ ಮಾಡಿದ್ವಿ. ನಾವು ದೃಶ್ಯದಲ್ಲಿ ಗಮನಿಸಬಹುದು ಏನು ಭೀಕರ ದುರಂತ ನಡೆದಿತ್ತು. ಆ ದುರಂತದಲ್ಲಿ 9 ಮಂದಿ ಸಾವನ್ನಪ್ಪಿದ್ರು. ಅದರಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಸಹ ಸೇರಿದ್ರು. ಅಲ್ಲದೆ ಇಲ್ಲಿ ಮೆರವಣಿಗೆಗೆ ಬಂದಂತಹ ಸಾಕಷ್ಟು ಮಂದಿ ಸ್ಥಳೀಯರು ಸಹ ಇದ್ರು. ಈ ಘಟನಾ ಸ್ಥಳಕ್ಕೆ ಈಗ ಸೋಕ ಟೀಮ್ ಬಂದಿದೆ. ಅಲ್ಲಿರ್ತಕ್ಕಂತಹ ರಕ್ತದ ಕಲೆಗಳಿರ್ಬೋದು, ಅಲ್ಲಿರ್ತಕ್ಕಂತಹ ಕೆಲವು ಸ್ಯಾಂಪಲ್ಗಳನ್ನು ಅವರು ಸಂಗ್ರಹಿಸಿಕೊಂಡು ಈಗ ತೇಳ್ತಾ ಇದ್ದಾರೆ. ಯಾಕೆಂದರೆ ಇದು ಅತ್ಯಂತ ದೊಡ್ಡ ದುರಂತ. ಏನು ಗಣಪತಿ ಮೆರವಣಿಗೆ ವೇಳೆ ಬಂದಂತಹ ಟ್ರಕ್ ಏಕಾಏಕಿ ಬೈಕಿಗೆ ಡಿಕ್ಕಿಯನ್ನು ಹೊಡೆದು ಮೆರವಣಿಗೆ ಸಾಗ್ತಿದ್ದಂತಹ ಜನರ ಮೇಲೆ ಅದು ಹತ್ತಿತ್ತು. ಹಾಗಾಗಿ 9 ಮಂದಿ ಸಾವನ್ನಪ್ಪಿದ್ರು. ಆಸ್ಪತ್ರೆಯಲ್ಲಿ ಕೆಲವು ಗಾಯಾಳುಗಳು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಖಾಸಗಿ ಆಸ್ಪತ್ರೆಯಲ್ಲಿ 2 ICUನಲ್ಲಿದ್ದರೆ ಮತ್ತೊಂದು ಖಾಸಗಿ ಆಸ್ಪತ್ರೆಯಲ್ಲಿ ಮತ್ತೊಬ್ಬರು ICUನಲ್ಲಿ ಚಿಕಿತ್ಸೆಯನ್ನು ಪಡಿತಾರೆ. ಉಳಿದವರು ಸಹ ಆಸ್ಪತ್ರೆಯ ತುರ್ತು ಚಿಕಿತ್ಸಾ ಘಟಕದಲ್ಲಿ ಅವರು ದಾಖಲಾಗಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಆದರೆ ಈ ದುರಂತ ಏನಿತ್ತು, ಈ ದುರಂತ ನಿಜಕ್ಕೂ ಒಂದು ಘನಘೋರ ಅಂತ ಹೇಳುವುದು. ಯಾಕೆಂದರೆ ಗಣೇಶ ಮೆರವಣಿಗೆ ವೇಳೆ ಈ ಗಂಟೆ ದುರಂತ ನಡೆದಿರೋದು ಈಗ ನೀವು ದೃಶ್ಯದಲ್ಲಿ ಗಮನಿಸ್ಬೋದು. ಇದೇ ಸ್ಥಳದಲ್ಲಿ ರಾತ್ರಿ ಟ್ರಕ್ ಹತ್ತಿದ್ದು ಏನು ಈ ಬ್ಯಾರಿಕೇಡ್ ಇದೆ, ಈ ಬ್ಯಾರಿಕೇಡ್ ಕಬ್ಬಿಣದ ಏನಿದೆ ಎಲ್ಲವೂ ಸಹ ತುಂಡು ತುಂಡಾಗಿ ಹೋಗಿದೆ. ಅಷ್ಟು ವೇಗವಾಗಿ ಬಂದು ಟ್ರಕ್ ಅಂತಿರ್ತಕ್ಕಂಥದ್ದು ಈ ಬದಿಯಲ್ಲಿ ಮೆರವಣಿಗೆ ಸಾಗ್ತಾ ಇತ್ತು. ಆ ಮೆರವಣಿಗೆ ಸಾಗ್ತಕ್ಕಂತಹ ಜನರ ಮೇಲೆ ಟ್ರಕ್ ಹರಿದಿದೆ. ಟ್ರಕ್ ಹರಿದ ರಭಸಕ್ಕೆ ಸ್ಥಳದಲ್ಲೇ ಹಲವರು ಸಾವನ್ನಪ್ಪಿದೆ, ಇನ್ನು ಕೆಲವರು ಗಂಭೀರವಾಗಿ ಗಾಯಗೊಂಡಿದ್ರು. ನೀವು ಈ ದೃಶ್ಯವನ್ನು ಗಮನಿಸ್ಬೋದು. ಇಲ್ಲಿ ಎಲ್ಲವೂ ಸಹ ರಕ್ತ ಚೆಲ್ಲಿದೆ ರಸ್ತೆಯಲ್ಲಿ. ಅಲ್ಲಿರ್ತಕ್ಕಂತಹ ಮೆರವಣಿಗೆಯಲ್ಲಿ ಭಾಗವಹಿಸ್ತಾರ ಚಪ್ಪಲಿಗಳೇನಿದೆ ಅವು ಸಹ ಇಲ್ಲಿ ಚೆಲ್ಲಪಿಲಿಯಾಗಿ
ಬಿದ್ದಿರ್ತಕ್ಕಂಥದ್ದು. ರಕ್ತದ ಮೇಲೆ ಒಂದಿಷ್ಟು ಮಣ್ಣನ್ನು ಸುರಿಯಲಾಗಿದೆ. ಈ ಮೆರವಣಿಗೆಯಲ್ಲಿ ಭಾಗವಹಿಸಿದಂತಹ ವಿದ್ಯಾರ್ಥಿಗಳಿರ್ಬೋದು, ಸ್ಥಳೀಯರಿರ್ಬೋದು, ಯುವಕರಿರ್ಬೋದು, ಅವರೆಲ್ಲರೂ ಸಹ ಇಲ್ಲಿ ಮೆರವಣಿಗೆಯಲ್ಲಿ ಅತ್ಯಂತ ಸಂತೋಷದಿಂದ ಭಾಗವಹಿಸಿದ್ರು. ಅದೇ ಆ ಸಂತೋಷ ಹೆಚ್ಚು ಹೊತ್ತು ಉಳಿದುಕೊಳ್ಳಲಿ. ಯಾಕೆಂದರೆ ಯಮ ಸ್ವರೂಪಿಯಾಗಂತ ಬಂದಂತಹ ಟ್ರಕ್ ಏನಿದೆ ಅದು ಮೆರವಣಿಗೆ ಮಾಡ್ತಿದ್ದಂಥವರ ಮೇಲೆ ಹತ್ತಿದ ಪರಿಣಾಮ ದೊಡ್ಡ ಅನಾಹುತ ಒಂದು ಸಂಭವಿಸಿ 9 ಮಂದಿ ತಮ್ಮ ಪ್ರಾಣವನ್ನು ಚೆಲ್ಲಿದ್ದಾರೆ. ಇನ್ನು ಸಹ ಏನು ಚಾಲಕ ಭುವನಾಕ್ಷ ಏನಿದ್ದಾನೆ ಆತನು ಸಹ ಐಮ್ಸ್ ಆಸ್ಪತ್ರೆ ICUನಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾನೆ. ಏನು ಘಟನಾ ಸ್ಥಳದಲ್ಲಿ ಒಂದು ರೀತಿ ಮಡುಗಟ್ಟಿದ ಶೋಕದ ವಾತಾವರಣದಂತಾಗಿದೆ. ಒಟ್ಟಾರೆ ಈ ದುರಂತ ಹೃದಯ ವಿದ್ರಾವಕ ಘಟನೆಯಾಗಿದೆ. ಇಂತಹ ದುರ್ಘಟನೆಗಳು ಇನ್ನೆಂದೂ ನಡೆಯದಿರಲಿ, ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂಬುದೇ ನಮ್ಮ ಕಳಕಳಿ. ಪಬ್ಲಿಕ್ ಟಿವಿ ಹಾಸನ.